1982 ಇಸ್ವೆ ಚಲಿಸುವ ಮೋಡಗಳು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾನ ನಾವೆಲ್ಲ ಇಲ್ಲಿ ಚಿಕ್ಕ ಮಕ್ಕಳಾಗಿದ್ದಾಗ ಸಿನಿಮಾಗಳನ್ನ ನಾವೆಲ್ಲ ನೋಡ್ತಾ ಇದ್ವಿ. ನೀವೆಲ್ಲ ಏನಿಲ್ಲ ರೋಡಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಭಾಳ ವ್ಯಾಪಾರಗಳೆಲ್ಲ ನಡೀತಾ ಇತ್ತು. ಎಷ್ಟೇ ಕುಟುಂಬಗಳು ಜೀವನ ಇಲ್ಲಿ ನಡೀತಾ ಇತ್ತು. ಆಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಸಿನಿಮಾಗಳು ರಿಲೀಸ್ ಆದಾಗ ಕಾಮನ ಬಿಲ್ ಇರ್ಬೋದು, ಚಲಿಸುವ ಮೋಡಗಳು, ವಿಷ್ಣುವರ್ಧನ್ ಸರ್ ಅವ್ರದ್ದು ಸಿಡಿಗದ್ದ ಸರ್ದಾರರು ಇದೇ ಥಿಯೇಟ್ರಲ್ಲಿ ಏನು ದಾವಣಗೆರೆ ಪುಷ್ಪಾಂಜಲಿ ಥಿಯೇಟ್ರಲ್ಲಿ ರಿಲೀಸ್ ಆಗಿತ್ತು. ಆಗ ಈ ಸಿನಿಮಾದ ಗತ ವೈಭೋಗ ಹೆಂಗಿತ್ತಂದರೆ 1982-83ರಲ್ಲಿ ಇಲ್ಲಿ ಸಿನಿಮಾ ನೋಡ್ತೀವಿ ಅಂದರೆ ಟಿಕೆಟ್ ಕೂಡ ಸಿಗ್ತಾ ಇದ್ದಿಲ್ಲ. ಅಷ್ಟು ಇಲ್ಲಿ ಜನ, ಸಹಸ್ರಾರು ಜನ ಸಂಖ್ಯೆ ಇಲ್ಲಿ ಸಿನಿಮಾಗಳು ನೋಡ್ತಾ ಇದ್ರು. ಇದು ನಮ್ಮ ದಾವಣಗೆರೆಯ ಪುಷ್ಪಾಂಜಲಿ ಥಿಯೇಟ್ರು ಈಗ 2025ನೇ ಸಾಲಿನಲ್ಲಿ ಇದು ಈ ರೀತಿ ಸ್ಥಿತಿಯಾಗಿದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಪಕ್ಕದಲ್ಲಿ ಪದ್ಮಾಂಜಲಿ ಥಿಯೇಟ್ರ್ ಕೂಡ ಇದೆ, ಅದು ಕೂಡ ಇಷ್ಟೇ. ಈಗ ನಮ್ಮ ಆಧುನಿಕ ಶೈಲಿ ಏನು ಡಿಜಿಟಲ್ ಬಂದಿದೆ, ಸಾಮಾಜಿಕ ಜಾಲತಾಣಗಳು, ರೀಲ್ಸ್ಗಳು, ಇನ್ನೇನೋ ನಮ್ಮ ಎಲೆಕ್ಟ್ರಿಕ್ ಮೀಡಿಯಾ ಬಂದಾದಮೇಲೆ ಸಿನಿಮಾಗಳು ಎಲ್ಲ ಥಿಯೇಟ್ರುಗಳೆಲ್ಲ ಬಂದಾಗ ಹೋಗ್ಬಿಡ್ತು ಸ್ನೇಹಿತರೆ. ಇದರಿಂದ ಎಷ್ಟೊಂದು ಕುಟುಂಬಗಳು ಜೀವನ ನಡೀತಾ ಇತ್ತು. ಇಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳು ತಮ್ಮ ಮಕ್ಕಳನ್ನ ಓದಿಸ್ಬಿಟ್ಟು ಎಷ್ಟೊಂದು ಅವ್ರ ಕುಟುಂಬಗಳನ್ನ ಬದುಕು ಕಟ್ಕೊಂತಿದ್ರು ಸ್ನೇಹಿತರೆ. ಇದು ನಮ್ಮ ದಾವಣಗೆರೆಯ ಥಿಯೇಟ್ರ್ಗಳ ಪರಿಸ್ಥಿತಿ ಈ ರೀತಿ ಇದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಇದು ಪದ್ಮಾಂಜಲಿ ಟಾಕೀಸು, ಪಕ್ಕದಲ್ಲಿ ಪುಷ್ಪಾಂಜಲಿ ಟಾಕೀಸು, ಅದ್ರ ಪಕ್ಕದಲ್ಲಿ ಗೀತಾಂಜಲಿ ಟಾಕೀಸು ಸ್ನೇಹಿತರೆ. ಇದು ನಮ್ಮ ದಾವಣಗೆರೆಯಲ್ಲಿ ಇರ್ತಕ್ಕಂಥ ಇವಾಗ ಥಿಯೇಟ್ರಿನ ಪರಿಸ್ಥಿತಿ ಇದು ಸ್ನೇಹಿತರೆ. ಥ್ಯಾಂಕ್ ಯು ತಮಗೆ.